ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಬೆಳಿಗ್ಗೆನ ನಮ್ಮ ಅವ್ವ ಬಂದಿದ್ಲು. ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಫೋನ್ ಮಾಡಿದ್ಲು. ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಬರಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಆಯಿತು. ಮತ್ತು 6:30ಗೆ ಹೋಗಿ ಕರ್ಕೊಂಬಂದರು ನಮ್ಮ ಮನೆಯವರು. ಮಡ್ಕೆ ಕಾಳು ತೊಗೊಂಬಂದಿದ್ಲು. ಬೆಳ್ಳುಳ್ಳಿ ಹಾಕಿ ಜಾಸ್ತಿ ಎಣ್ಣೆ ಹಾಕಿ ಮಾಡ್ಕೊಂಬಂದಿದ್ಲು. ಹಾಗಾಗಿ ಮಧ್ಯಾಹ್ನ ಮಾಡಿದ್ದವ ರಾತ್ರಿ ಬಿಸಿ ಮಾಡಿಲ್ಲ, ಗಾಡಿಯಾಗ ತೊಗೊಂಬಂದಿನಿ. ಫಸ್ಟ್ ಅದನ್ನು ಬಿಸಿ ಮಾಡಲಿಲ್ಲ ಅಂದ್ರೆ ಹಾಳಾಗುತ್ತಾ ಅಂತಂದ್ಲು. ಹಾಗಾಗಿ ನಾನು ಅದನ್ನು ಬಿಸಿ ಮಾಡಕತ್ತಿದ್ದೆ. ಹಾಗೆ ರಾತ್ರಿ ಎಲ್ಲ ವಾಶ್ ಮಾಡಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲ, ಏನು ಮಾಡೋದು ಫ್ರೆಂಡ್ಸ್? ನೋಡ್ರಿ, ನಮ್ಮ ಅಜ್ಜಿ ಅವ್ರ ಮೊಮ್ಮಕ್ಕಳು ಏನೋ ತಂದಾರ. ಈ ಥರ ವೈಕ್ಷಿಸ್ತದೆ. ಅದಕ್ಕೆ ಪೌಚ್ ಎಲ್ಲ ಹಾಕೋ ಬಂದವ್ರಿ. ಇವು 2 ಬಳಿ ಯಕ್ಷಿತಂಗ್ ಏನು ಬೇ ಕಾಲಾಗ ಹಾಕೋಣವು ಅಂತ. ಇದೊಂದು ಆಮೇಲೆ ಇವು ದೃಷ್ಟಿ, ಏನಿದು? ದೃಷ್ಟಿ ಮಣಿ. ಸಣ್ಣ ಪಾಪ ಹಾಕೊಂತಾರಲ್ಲ, ಇಬ್ರಿಗೊಂದು. ಅವ್ರು ಹಿಡ್ಕೊಳೋದೇ ಇಲ್ಲ, ಹರಿದು ಬಿಡ್ತಾರ. ಅದಕ್ಕೆ ಇಬ್ರಿಗೂ ಒಂದೊಂದು ತಂದಾರ. ಇದು ಯಕ್ಷಿತಂಗ ನೋಡ್ರಿ, ಇಷ್ಟು. ಆಮೇಲೆ ಮತ್ತೇನಂತ ತಂದಾರ ಅಂತ ತೋರಿಸ್ತಾರೆ ನೋಡ್ರಿ. ಇಲ್ಲಿ ತಿನಿಸು, ಈ ಬಾಕ್ಸ್ ಫುಲ್ಲು. ಪಿಚ್ಚಿದ್ರು. ಈಗ ಏನಂತ ತಂದಿ ತೋರ್ಸು ನೋಡಿ. ಎಷ್ಟು ಮನ್ಯಾಗ ಮಾಡಿದ್ದು. ಏನದು? ಅವಲಕ್ಕಿ. ಪೇಪರ್ ಅವಲಕ್ಕಿ. ಸಪ್ರೇಟ್ ತಂದಾರ ನೋಡ್ರಿ. ಮತ್ತೆ ಇದ್ಯಾದ ಉಂಡಿ ಮಾಡ್ತೀನಿ ಅಂದಿದ್ಯಲ್ಲ, ಓಪನ್ ಮಾಡು. ಇದು ತೋರಿಸು ಒಂದೊಂದ. ಹೌದು, ಅಜ್ಜಿ ಏನೇನು ತಂದಾಳ ನೋಡು. ಏನೇನು ತಂದಾಳ ನೋಡ್ರಿ. ಇವು ಯಾವ ಉಂಡಿ? ಎಲ್ಲ ಮಿಕ್ಸ್ ಅನ್ನ ಎಲ್ಲ ಅದ್ರಾಗ ಹಾಕೊಂಬಿಡಿ. ಬಸುಮತಿ ಇದು ಯಾವ ಉಂಡಿ? ಇದ ದಾಣಿ ಉಂಡಿ ದಾಣಿ ಹಾಕಾರ, ಉಂಡಿ ಕಟ್ಟಾರ. ಇವು ಅನ್ನ ಇದೇನಂತಾರ? ದಾಣಿ ಉಂಡೆ. ಇದು ಗುಳಿಗೆ. ಇದು ಗೋಳಿಗೆ ಉಂಡಿ. ಗುಳಿಗೆ ಉಂಡೆ ಅಂತಾರೆ. ಗುಳಿಗೆ ಉಂಡಿ ಫ್ರೆಂಡ್ಸ್. ಕಡ್ಲೆ ಉಂಡಿ ನೋಡ್ರಿ. ಕಡ್ಲೆ ಹಿಟ್ಟಿನ ಮಾಡಿದ್ದು. ಮೆತ್ತಗೈತಿ. ಇಷ್ಟೆಲ್ಲ. ಮತ್ತು ಇಲ್ಲಿ ದಾನಿ ನೋಡ್ರಿ. ಕೊಬ್ಬರಿ ಬಟ್ಲ ಆಟಾಡ. ಕೊಬ್ಬರಿ ಬಟ್ಲ ನೋಡ್ರಿ. ಬೇಕಂತ ಚಪ್ಪಲ್ ಕಾಲು ಇಟ್ಟ ಬಾಡೆ ದಾಟ್ಲಿಲ್ಲ. ಇದು ಇದು 2 ಗೋಲ್ ಬಗ್ರಿ ಆಡ್ಸೋದು. ಕಟ್ಕೊಂಡ ಬಂದಿ ಇಲ್ಲ, ಅದ್ರಾಗ 2 ಮಾಡ್ಬೇಕು ಇಬ್ಬರಿಗೆ. ಇದ್ರಾಗ ಇವ ದೊಡ್ಡ ಹೋದವಲ್ಲ, ಇವ್ ಕೊಣಿಸ್ಬೇಕು. ಇಲ್ಲದಾವ ನಾವು ಹಿಂಗೆ ಹೊಡೆದು ಹಿಡಿದೇವ. ನಾವೇ ನೋಡಿಲ್ಲ, ಹಿಂಗ ಆಡ್ತಿದ್ವಿ ನಾವು ಪಂಚಮ್ಯಾಗ. ನೀವು ಆಡಲ್ಲ ನೋಡಿ. ನಾವೆಲ್ಲ ಎಲೆಕ್ಟ್ರಿಕ್ ಗೇಮ್ ಆಟ ಆಡ್ತಿದ್ವಿ. ಹಿಂಗ ಸಾಲಿಗೆ ತಗೊಂಡು ಹೋಗ್ತಿದ್ವಿ, ಸಾಲಿಂದ ಬರ್ಬೇಕಾದ್ರೆ ಆಡ್ತಿದ್ವಿ ನೋಡಿ. ಮುಗಿಸ್ಬಿಡ್ತಿದ್ವಿ ನೋಡಿ. ಇದು ಎಷ್ಟು ಗಿಮ್ಮಿ. ಹಿಂಗ ಆಡ್ಸ್ಬೇಕವ ನಮಿತಾ. ನಿನಗೆ ಆಡ್ಸಕ್ ಟೈಮ್ ಇಲ್ಲ.
ಅದಾ ನೋಡಿದ ಎಷ್ಟು ಗಿಣ್ಣೆ ಐತಿ. ಅಕ್ಕಿಗೆ ಆಡ್ಸಕ್ಕ ಟೈಮ್ ಇಲ್ಲಲ್ಲ. ಹಾಂ ನಾವೇ ನೋಡ್ಲಿ ಇಲ್ಲಿ ಇಲ್ಲ ಎದ್ರಲ್ಲ ನೋಡಕ್ಕ ಹಿಡಿಯೋ ಅಕ್ಕಿದು ಒಂದೇ ಹತ್ರ ಇರೋದಿಲ್ಲ ಲಕ್ಷ. ಹಿಂಗ ಆಡೋದ್ ನೋಡ್ ನಮಿತ ಗೊತ್ತು ಒಮ್ಮೆ ತಂದಿದ್ಲು. ಆಡೇ ಇಲ್ಲ ಇದು ಒಂದು ಬಟ್ಲ ತಿಂದು ಖಾಲಿ ಮಾಡ್ತಿದ್ವಿ ಆಟ ಆಡ್ಕೊಂಡು. ತಿಂದ್ರೆ ನಾಳೆ ತಿಂದ ಆಟ ಮಕ್ಕಳ ಜೊತೆ ಆಟ ಆಡ್ಕೊಂಡು ಹೆಂಗ ಪಣ ತಿಂದು ಖಾಲಿ ಮಾಡಿದ್ವಿ. ಈಗ ತಿನ್ನಕ್ ಆಗುತ್ತಾ? ಇವೊಂದು ಆಮೇಲೆ ಇಬ್ರು ಒಂದು ಚೈನ್, ಇವು ಒಂದು ಚೈನು ನಾವೆಂಗ ನನಗ ಅವರಿಗೆ ಇಬ್ರಿಗೂ ಒಂದೊಂದು ತಂದಾರ ನೋಡ್ರಿ. ಕರ್ರಾಗೈತಂತ ಅದನ್ನ ತಂದಾಳ. ಇದು ಒಂದು ಮತ್ತ ಇನ್ನೊಂದು ಕರ್ರಾಗಿರೋ ಚೈನ್ ತೋರ್ಸಾಕ ನೋಡ್ರಿ ಇದು ಚೈನ್ ತಂದಾಳ. ಆಮೇಲೆ ಹೂವ ನಮ್ಮ ಊರ ಕಡೆ ಸಿಗೋಂಥ ಹೂವ ರಾಜಾ ಹೂವ. ಏನು ಸೆಂಟ್ರೇಟ್? ನಾವು ರಾಜಾ ಹೂ ಅಂತಿದ್ದೇವೆ. ಅಲ್ಲ ರಾಜ ಉತ್ತಾಗಿರ್ತಾವ. ಹೌದು ಸೆಂಟ್ರೇಟ್. ಈ ಹೂ ಹರಿಯಕ್ ಹೋಗಿದ್ವಿ ನೋಡ್ರಿ ನಾವು. ಬೆಳಿಗ್ಗೆ 5ಕ್ಕೆ ಹೋದ್ರೆ 8ಕ್ಕೆ ಬಂದ್ಬಿಡ್ತಿದ್ವಿ. ಅಷ್ಟಕ್ಕ 20 ರೂಪಾಯಿ ದುಡಿಯಕ್ಕೆ ಹೋಗಿದ್ವಿ. ಈಗ 50 ಆಗ್ಯಾವ. ಈಗ ಜಾಸ್ತಿ ಆಗಿತ್ತು ಬಿಡು. ಬೆಳಿಗ್ಗೆ ಇದನ್ನ ಕೆಲಸ ಮಾಡಿ ಬಂದು ಮತ್ತೆ ಸ್ಕೂಲಿಗೆ ಹೋಗಿದ್ವಿ. ಅವು ಎರಡು ಕೊಡು ನೋಡ್ರಿ. ಇವು 3 ಪೆನ್ಸಿಲ್ ತಂದಾಳ ನನಗೆ. ಅವು ಎಲ್ಲಿದ್ದು? ಅವು ನೀನು ಹಾಗ ಇಟ್ಟಿದ್ದೆ. ನಾನು ಸಾಕ್ಷರ ಅಂತ ಹೇಳ್ತಿದ್ದೆಲ್ಲ. ಕೊಟ್ಟು ಅವು 3 ಚೀಲದಾಗಿದ್ದು ಹುಡುಕಿದೆ ಸಾಗ್ಸಾಗ. ಓಹೋ ನಮ್ಮ ಮಮ್ಮಿ ಪೆನ್ಸಿಲ್ ನೋಡ್ರಿ. ನಾನು ಅಲ್ಲ ಸಾಕ್ಷರತೆ ಓದಿಸ್ತಿದ್ದೆ ಅವಾಗ ಉಳಿದಿದ್ದು. ಹಂಗಂದ್ರೆ ಸಾಕ್ಷರ ಹಂಗಂದ್ರ 5ನೇ ಕ್ಲಾಸು 6ನೇ ಕ್ಲಾಸು 4ನೇ ಕ್ಲಾಸು ಹಿಂಗ ಓದಿ ಬಿಡ್ತಿದ್ರು ನೋಡ್ರ ಹುಡುಗಿಯರು. ಅಂತವ್ರಿಗೆ ಕಂಟಿನ್ಯೂ ಅಲ್ಲ ರಾತ್ರಿ ಒಂದ್ 2 ತಾಸು ಓದ್ಸೋದು. ಇವೆಲ್ಲ ನಾವು ಆವಾಗಿನ ಕಾಲಿಂದ ನೋಡ್ರಿ ಪೆನ್ಸಿಲ್ ಹೆಂಗಿದು. ನಟರಾಜ ಆಗ್ಲೂ ಇತ್ತೇನು ನೋಡ್ರಿ. ಏನದು ಶೇಂಗಾ ಚಟ್ನಿ ಹಂಗ ಹಾಕು. ಸಪ್ರೇಟ್ ಮಾಡಕ್ ಹೋಗ್ತಾರ. ಅದು ಹಳಿತಾದ್ರ ರೊಟ್ಟಿ ಇಟ್ಕೊಂತೀವಿ ನೋಡು. ಇರಲಿ ಇಷ್ಟು ಇರ್ತಾಯಿದೆ. ನೋಡ್ರಿ ಇಷ್ಟೆಲ್ಲ ಈ ಸತೆ ಏನು ಅಷ್ಟೊಂದು ತಿನ್ನಿಸ್ತಂದಿಲ್ಲ. ಸ್ವಲ್ಪ ಇತ್ತು ತಿನ್ನೋದಲ್ಲ. ಸಲ ತಿಂತಾವ ಸಲ ತಿನ್ನೋದು. ಆಕಿಗೆ ಪುರ್ಸತಿ ಬರ್ಬೇಕು ಮಾಡೋದು. ಬ್ಯಾಳೆ ಸಾರನ್ನ ಹಾಕೊಂಡು ತಿನ್ನಕ್ಕೆ ಬರ್ತೈತೆ ಅವನ್ನೆಲ್ಲ. ತಂಬಾಯಿಲಿ ಇವು ನೋಡ್ರಿ. ಇವು ಒಂಥರ ಡಿಫ್ರೆಂಟ್ ಇದು ರೊಟ್ಟಿ. ಯಾವ ರೊಟ್ಟಿ ಇವು ಅಮ್ಮ? ಕಟಕ್ ರೊಟ್ಟಿ, ಎಳ್ಳು ಹಚ್ಚಿದ ಕಟಕ್ ರೊಟ್ಟಿ. ನೋಡ್ರಿ ಅದ. ಇವೆಲ್ಲ ನಮ್ಮ ಊರ್ ಸೈಡ್ ಹೊಳಿ ಮ್ಯಾಗ ಮಾಡಿದ್ದು, ಗ್ಯಾಸ್ ಮ್ಯಾಗ ಮಾಡಿಲ್ಲ. ಉಡಿತೀವಿ ನಾವು ಚಿನ್ನಿ
ಉಂಡಿ ತಿನ್ನು. ಇಷ್ಟ ಕುಂದೈತಿ ನೋಡ್ರಿ ನಮ್ಮ ಅಕ್ಕಿ ಕಾಪಿ ಪ್ಲಸ್ ಎಲ್ಲ ಇಟ್ನಲ್ಲ ಬೆರಸ್ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸು, ನಮ್ಮವ್ವ ಏನೇನೆಲ್ಲ ತೊಗೊಂಬಂದಾಳ. 3 ಥರದ ಉಂಡೆ ತೊಗೊಂಬಂದಾಳ. ಆಮೇಲೆ ಪೇಪರ್ ಅವಲಕ್ಕಿ ತೊಗೊಂಬಂದಾಳ. ತನಗೆ ಎಷ್ಟಾಗುತ್ತೆ ಅಷ್ಟು ರೊಟ್ಟಿ ಮಾಡಿಕೊಂಡು ತೊಗೊಂಬಂದಾಳ. ಎಲ್ಲ ತೊಗೊಂಬಂದು ನಮ್ಮ ತಂಗಿಗೆ ಅರ್ಧ, ನನಗೆ ಅರ್ಧ ಎಲ್ಲ ಸಪ್ರೇಟ್ ಮಾಡಿ ಜೋಡಿಸಿ ಇಟ್ಲೀಗ. ನಾನು ರಾತ್ರಿ ಅನ್ನ ಭಾಳ ಉಳಿದಿತ್ತು, ಅದಕ್ಕೆ ಒಗ್ಗರಣೆ ಹಾಕಿಟ್ಟಿದ್ದೆ. ಅದು ಅನ್ನ ಸಾಲಂಗಿಲ್ಲ. ಹಾಗಾಗಿ ನಮಿತಾನು ಕೂಡ ನಂಗೆ ಅವಲಕ್ಕಿ ಮಾಡಿ ಮಮ್ಮಿ, ಅಜ್ಜಿ ಡಾನಿ ತಂದಾಲ ಅವ್ನು ಹಾಕ್ಕೊಂಡು ತಿಂತೀನಿ, ಅವಲಕ್ಕಿ ಮಾಡಂದ್ಲು. ಹಾಗಾಗಿ ಅವಲಕ್ಕಿ ಮಾಡಿದೆ. ಮತ್ತು ಎಲ್ಲರಿಗಿನ ಚಿತ್ರಾನ್ನ ಸಾಲುತ್ತಾ ಇಲ್ಲ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನ ಅವಲಕ್ಕಿನ ಮಾಡಿದ್ದೆ ಫ್ರೆಂಡ್ಸು. ಇಲ್ಲೇ ನೋಡ್ಬೋದು ಡಾನಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಸಪ್ರೇಟ್ ಹಾಕಿದ್ರು ಅವನ್ನ, ಹಾಗಾಗಿ ಈಗ ಮಿಕ್ಸ್ ಮಾಡಕತ್ತೀನಿ ನಾನು ಅವನ್ನ. ನೋಡ್ರಿ ಈಗ ಹೇಳಿದ್ನೆಲ್ಲ ಅವನ್ನೆಲ್ಲ ಮಿಕ್ಸ್ ಮಾಡಿ ಚಿತ್ರಾನ್ನ ಅವಲಕ್ಕಿ ಮಾಡಿದ್ದೆ. ಮತ್ತು ನಮ್ಮ ಉಂಡೆ ಮತ್ತು ಪೇಪರ್ ಅವಲಕ್ಕಿ ಎಲ್ಲ ತೊಗೊಂಬಂದಿದ್ದು ನೋಡ್ರಿ. ಜಾಸ್ತಿನೇ ಇತ್ತು ಇವತ್ತು ನಮ್ಮ ಮನೆಯಲ್ಲಿ ತಿನ್ನೋಕೆ. ಒಂದೊಂದು ದಿನ ಏನೂ ಇರೋಲ್ಲ, ಏನು ತಿನ್ನಲಿ ಏನು ಬಿಡಲಿ ಅನ್ನಿಸ್ತಿರ್ತೈತಿ. ಬಟ್ ಒಂದೊಂದು ಟೈಮಲ್ಲಿ ಜಾಸ್ತಿ ಇರುತ್ತೆ, ಅವಾಗ ತಿನ್ನೋಕೆ ಇಷ್ಟ ಇರೋಂಗಿಲ್ಲ. ಹಿಂಗೆ ಎಲ್ಲರೂ ಕುತ್ಕೊಂಡು ತಿಂತಾಯಿದ್ವಿ ನಕಲಿ ಮಾಡ್ಕೊತ. ನಮ್ಮ ನಮಿತಾ ಅಂತ ಅವ್ರ ಅಜ್ಜಿ ಜೊತೆಗೆ ನಕಲಿ ಮಾಡ್ಕೊತ ಕುಂತಿರ್ತಾಳೆ, ನಗೋದು, ಆಕಿ ಕಾಡ್ಸೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ. ನೋಡ್ಬೋದು ಫುಲ್ ಮನ್ಯಾಗ ಯಾರೋ ಒಬ್ಬರು ಬಂದ್ರೂ ಎಷ್ಟು ಖುಷಿ ಇರುತ್ತೆ ಫ್ರೆಂಡ್ಸ್. ಎಲ್ಲರೂ ನಕ್ಕೊಂತ ಫ್ಯಾಮ್ಲಿ ಜೊತೆಗೆ ಎಂಜಾಯ್ ಮಾಡ್ಕೊಂಡಿರ್ತೀವಿ. ನೋಡ್ಬೋದು. ನಾನಿನ್ನೂ ಇದನ್ನು ಏನಪ್ಪ ಅಂದರೆ ಚಿತ್ರಾನ್ನ ಅದನ್ನೆಲ್ಲ ಹಾಕಿ ಕೊಟ್ಟಿಲ್ಲ, ತೋರಿಸ್ತೀನಿ ಬರ್ರಿ ಇವತ್ತಿನ ವ್ಲಾಗು. ಫ್ರೆಂಡ್ಸು ನಮ್ಮ ಅಜ್ಜಿ ಕಣ್ ಕಾಣಿಸಲ್ಲ. ಇವು ಪೇಪರ್ ಅವಲಕ್ಕಿ ಎಲ್ಲಿದ್ದಾವ ಅಂತ ಕೇಳಿದ, ಪಕ್ಕ ಇಟ್ಕೊಂಡಿದ್ದೆ, ತಲೆನಾಗ ಇಟ್ಕೊಂತೇವೆ ಸಾಕುತ್ತೀನಿ. ಇಲ್ಲಿ ನಾವು ನೋಡು, ಇಲ್ಲಿಂದ ನೋಡ್ವೆ ಕಾಣಿಸಕುದಿತ್ತಾ ಹೆಂಗಾಗೈತಿ ಉಂಡಿ ಚೆನ್ನಾಗಿ ತೋರ್ಸ್ ನೀನು ಹಾಲ್ನ ಇವೆ ಎರಡು ಕೇಳಿಸ್ವಂತೆ. ನಗಬಾರ್ದಂಗ ಮಾಡುವಾಗ ಎರಡು ಅಲ್ಲ ಹಂಗ ತೋರಿಸ್ತೀನು. ಯಾವ ನೋಡ್ರಿ ಮನೆ ಉಂಟಿನೂ ಹಂಗ ಬಾಯ್ ಹಲುಗರೆ ಅಥವಾ ಹಲ್ಲು ನಂದು ಸ್ಟ್ರಾಂಗ್ ಐತಿ. ನೋಡ್ರಿ ಮೂಸಿ ನೋಡಿಸ್ತಾಳ. ಇನ್ನೂ ಕತ್ತಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಕಮೆಂಟ್ ಮಾಡಿ. ಎರಡು ಕಡೆ ಆಕೆ ಇಟ್ಟಿದ್ದೇ ಇಲ್ಲ, ಸ್ವಲ್ಪ ಇಟ್ಟಿದ್ಲು. ನೋಡ್ರಿ ಎಲ್ಲರೂ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ಬಿಟ್ಲೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೊಂಟಿದ್ರು. ಹಂಗೆ ನಮ್ಮವ್ವ ನಮ್ಮ ತಂಗಿ ಮನೆಗೆ ಹೋದ್ಲು, ತಂದಿದ್ಲಲ್ಲ ಅದನ್ನೆಲ್ಲ ಕೊಡಕ್ಕಂತ ಹೇಳ್ಬಿಟ್ಟು ಹೊಂಟಿದ್ಲು. ಹಂಗೆ ನಾನು ಹೇಳಿದೆ, ನಮ್ಮ ನಮಿತಂದು ಸೋಮವಾರದಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು, FA2 ಸ್ಟಾರ್ಟ್ ಆಗ್ತಾವೆ. ಅವ್ರ ಅಜ್ಜಿ ಇದ್ರೆ ಒಂದು ಅಕ್ಷರನೂ ಓದಲ್ಲ, ಒಂದು ಏನು ಮಾಡಲ್ಲ, ಬರೆಯೋದಿಲ್ಲ, ಏನಿಲ್ಲ. ಅಜ್ಜಿ ಜೊತೆಗೆ ತಮಾಷೆ ಮಾಡ್ಕೊತ ಕುತ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇದೊಂದು ವಾರ ನಮ್ಮ ತಂಗಿ ಮನೇಲೆ ಇರಿಯವ್ವ ಅಂತಂದು ಹೇಳಿ ಕಳಿಸಿದ್ದೀನಿ. ಸೋಮವಾರ ಅಂದರೆ ಮುಗಿದ್ಬಿಡ್ತಾವೆ ಎಕ್ಸಾಮು, ಅದಕ್ಕೆ ಇದೊಂದು ವಾರ ಅಲ್ಲೇ ಇದ್ಬಿಡುವ, ಆಮೇಲೆ ಬರುವಂತೆ ಅಂತ ಇಲ್ಲೇ ಇರುವಂತೆ ಹೋಗೋ ಮಟನು ಅಂತಂದು ಹೇಳಿದೆ. ಆಯ್ತು ತಗೋ, ನಾ ಇದ್ರೂ ಅವಳು ಓದೋದೇ ಇಲ್ಲ, ಬರೀ ಹಿಂಗೆ ಮಾಡ್ಕೊಂಡು ಕುಂದಿರ್ತಾಳ ಅಂತ ಹೇಳ್ಬಿಟ್ಟು ಆಕಿನೂ ಅರ್ಥ ಮಾಡಿಕೊಂಡು ನಮ್ಮ ತಂಗಿ ಮನೆಗೆ ಹೋದ್ಲು. ಇನ್ನು ಆಕಿ ಮಕ್ಳಿಗೆ ನೆಕ್ಸ್ಟ್ ಸಂಡೇ ಬಾ ಅಂತಂದು ಹೇಳೀನಿ. ನೆಕ್ಸ್ಟ್ ಸಂಡೇ ಬಂದಂದ್ರೆ ನಮ್ಮ ಮನೆಯಾಗ ಇರ್ತಾಳೆ ಫ್ರೆಂಡ್ಸ್. ನಮಿತಾ ಓದೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಕಳಿಸಿದ್ದೀನಿ. ಅಲ್ಲಿನ ಒಂದು 15 ದಿವಸ, ಇಲ್ಲೊಂದು 15 ದಿವಸ ಇದ್ದು ಹೊಕ್ಕಿನೇವ ಅಂತಂದು ಬಂದಾಳೆ ನಮ್ಮವ್ವ. ಭಾಳ ದಿವ್ಸದ ಮ್ಯಾಗ ಬಂದಾಳೆ. ಈಗ ನಾಗರ ಪಂಚಮಿ ಮಾಡಿದ್ರು ನೋಡ್ರಿ ಊರಾಗ, ಅದಕ್ಕೆ ನಾನು ಜಾಸ್ತಿ ಇವನ್ನ ಮಾಡೋಕ್ಕೆ ಹೋಗಲಿಲ್ಲ. ಉಂಡಿನ ಬರೀ ತಂಬಿಟ್ಟು ಒಂದು ಮಾಡ್ಕೊಂಡಿದ್ದೆ. ಶೇಂಗಾ ಉಂಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಬೆಲ್ಲ ತರಿಸಿದ್ದೆ 1 kg. ನಮ್ಮವ್ವ ಬರಾಕತ್ತೀನಿ ಊರಿಗೆ, ಎಲ್ಲ ಉಂಡೆ ಅವನ್ನೆಲ್ಲ ಕಟ್ಕೊಂಡು ಬರಾಕತ್ತೀನಿ ಅಂತ ಹೇಳಿದ್ಲು ಫೋನ್ ಮಾಡಿ. ಹಾಗಾಗಿ ನಾನೇನು ಶೇಂಗಾದ ಉಂಡೆ ಮಾಡೋಕ್ಕೆ ಹೋಗಲಿಲ್ಲ.
ಅಕ್ಕಿ ತೊಗೊಂಬರ್ತಾವಲ್ಲ ಅದೆಲ್ಲ ಖಾಲಿ ಆದಮೇಲೆ ಬೇಕಂದ್ರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಫ್ರೆಂಡ್ಸ್. ನಾನು ಕೂಡ ನೋಡ್ರಿ ಈಗ ಅಷ್ಟು ತಗೊಂಡು ಉಂಡೆ ತೊಗೊಂಬಂದಾಳ. ಅವು ಯಾವಾಗ ಖಾಲಿ ಹಾಕೋ ಏನೋ ಗೊತ್ತಿಲ್ಲ. ನಮ್ಮ ನಮಿತಾ ನೋಡಿದ್ರೆ ಒಂದು ಉಂಡೆ ತಿನ್ನೋಳ. ನಮ್ಮ ಮನೆಯವ್ರು ತಿಂತಾರೆ, ನಾನಾಗಲಿ ಕೊಡ್ಬೇಕು ಅವ್ರಿಗೆ, ತೊಗೋರಿ ತಿನ್ನಿರಿ ಅಂತ ಕೊಟ್ಟರೆ ಅಷ್ಟೇ ತಿಂತಾರೆ. ಅವರಾಗಿ ಹುಡುಕೊಂಡು ಏನೈತಿ ಏನಿಲ್ಲ ಅಂತ ನೋಡಿ ತೊಗೊಂಡು ತಿನ್ನಂಗಿಲ್ಲ ಅವರು. ಹೀಗಾಗಿ ನಾನು ಜಾಸ್ತಿ ತಿನ್ನಂಗಿಲ್ಲ, ಯಾಕಂದ್ರೆ ಬೆಲ್ಲದ ಐಟಮ್ ಹೀಟ್ ಜಾಸ್ತಿ ಆಗುತ್ತೆ, ಆಮೇಲೆ ಹಲ್ಲು ಒಂದು ಬಂದುಬಿಡುತ್ತೆ ಸ್ವೀಟ್ ಜಾಸ್ತಿ ತಿಂದ್ರೆ. ಅದಕ್ಕೆ ನಾನು ಜಾಸ್ತಿ ತಿನ್ನಂಗಿಲ್ಲ. ನಾನು ಅದೇ ಯಾವಾಗ ಖಾಲಿ ಆಗ್ಬೇಕೋ ಇಷ್ಟಕೊಂಡ ಮಾಡ್ಕೊಂಬಂದಿದ್ದೆ ಅಂತಂದೆ. ಖಾಲಿ ಹಾಕೋಬಿಡು ಎಲ್ಲರೂ ಒಂದೊಂದು ತಿಂದ್ರೆ ಅಂತಂದ್ಲು. ಇದು ನೋಡ್ಬೋದು ನಮಿತನ ತೋರಿಸಿದ್ನೆಲ್ಲ ತಲೆ ಸ್ನಾನ ಮಾಡಿಸಿದ್ದೆ ಸಾಯಂಕಾಲ. ಯಾಕಂದ್ರೆ ಆಕೆಗೆ ತಲೆಯಾಗ ಏನಾಗ್ಬಿಟ್ಟವು ಫ್ರೆಂಡ್ಸು, ಹೊಟ್ಟು ಅಂತ ನಾನು ಅನ್ಕೊಂಡು ಕೂತೀನಿ. ಅದೇನೈತಿ ತಲೆಯಾಗ ಸಣ್ಣ ಏನು ಹೊರ್ಕೊಂಬಿಟ್ಟಿದ್ವು, ಕೂದಲಕ್ಕೆ ಸೀರಾಗಿತ್ತು. ಮಮ್ಮಿ ಭಾಳ ಹೊಟ್ಟಾಗೈತೆ ನೋಡು ಅಂತ ತೋರಿಸಿದ್ಲು. ಹೊಟ್ಟಲ್ಲ, ಅದು ಸೀರಾಗ್ಬಿಟ್ಟವು. ಸೀರು ನೋಡಿದಾಗ ಗೊತ್ತಾಯಿತು ಸೀರಾಗ್ಯಾವಂದ್ರೆ ಏನದಾವ ನಮಿತಾ ಅಂತೇಳ್ಬಿಟ್ಟು ಒಂದು 5 ನಿಮಿಷ ನೋಡಿದೆ, ಸಿಕ್ತು ಒಂದೆರಡು. ಮತ್ತು ನಮ್ಮ ಮನೆಯವ್ರು ಆಗ ಕೆಲ್ಸಕ್ಕೆ ಹೋಗಿದ್ರು, ನಮ್ಮವನ್ನ ಬಿಟ್ಬಿಟ್ಟು. ಹಾಗಾಗಿ ಮತ್ತೆ ಫೋನ್ ಮಾಡಿ ಹೇಳಿದೆ, ಔಷಧ ಸಿಗುತ್ತೆ ರೀ ಅಂಗಡಿ ಒಳಗೆ ಮೆಡಿಕಲ್ ಶಾಪ್ನಾಗ ತಂದು ಕೊಡ್ರಿ, ಈಗ ಸದ್ಯಕ್ಕೆ ಹಚ್ತೀನಿ ನಾನು ಅಂತಂದೆ. ಮತ್ತು ಅವ್ರು ತಂದು ಕೊಟ್ಟರು. ಹಚ್ಚಿದ ತಕ್ಷಣನೇ ಎಲ್ಲ ಬಂದವು ಫ್ರೆಂಡ್ಸು. ಮತ್ತು ಭಾಳ ಚಲೋ ಐತೆ ನೋಡಿರಿ ಇದು. ನಿಮ್ಮ ಮನ್ಯಾಗ ಏನಾದರೂ ಮಕ್ಕಳಿಗೆ ಏನಾಗಿದ್ರೆ ಈ ಎಣ್ಣೆನ ಹಚ್ಚಿರಿ ಫ್ರೆಂಡ್ಸು, ಭಾಳ ಚಲೋ ಐತಿ. ಹೋದು ಎಲ್ಲ ಒಂದು 4 ವಾರ ಹಚ್ಬೇಕಂತ ಅದ್ರ ಮೇಲೆ ಕೊಟ್ಟಾರ. ಹಚ್ಚಿದ ತಕ್ಷಣ 1 ತಾಸು ಬಿಟ್ಟು ಆಮೇಲೆ ತಲೆ ಬಾಚಿದ್ರೆ ಎಲ್ಲ ಹೋಗ್ತಾವೆ ಅಂತಂದು ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಕೂಡ ಅದನ್ನು ಯೂಸ್ ಮಾಡಿದ್ದೀನಿ. ಇಷ್ಟ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.